ಎಲ್ಲರಿಗೂ ನಮಸ್ಕಾರಗಳು. ತಮ್ಮೆಲ್ಲರಿಗೂ ರಾಜೇಂದ್ರ ಟೆಕ್ ಕಂಪ್ಯೂಟರ್ ಯೂಟ್ಯೂಬ್ ಚಾನೆಲ್ಗೆ ಆತ್ಮೀಯವಾದ ಸ್ವಾಗತವನ್ನು ಕೋರುತ್ತೇನೆ. ನಾವು ಕಳೆದ ಕ್ಲಾಸ್ದಲ್ಲಿ MS Excel ಪ್ರಾಕ್ಟಿಕಲ್ ಕ್ಲಾಸ್ 17 ಇದರಲ್ಲಿ ನಾವು ಒಂದು ಪ್ರಯಾಣದ ಅವಧಿಯನ್ನು ಗಂಟೆಗಳಲ್ಲಿ ಹೇಗೆ ತಿಳಿದುಕೊಳ್ಳುವುದು, ಒಂದು ಸೂತ್ರದ ಸಹಾಯದಿಂದ ಗಂಟೆಗಳಲ್ಲಿ ಹೇಗೆ ನಾವು ಎಷ್ಟು ಗಂಟೆ ಪ್ರಯಾಣ ಮಾಡಿದ್ದೀವಿ ಅನ್ನೋದು ಯಾವ ರೀತಿಯಾಗಿ ತಿಳ್ಕೋಬೇಕು ಅನ್ನೋದನ್ನು ಆ ಕ್ಲಾಸ್ದಲ್ಲಿ ನಾನು ತಿಳಿಸ್ಕೊಟ್ಟಿದ್ದೀನಿ. ಸೊ ನೀವು ಇನ್ನೂ ಆ ಕ್ಲಾಸ್ ನೋಡಿಲ್ಲ ಅಂದರೆ ನಿಮಗಾಗಿ ಇವತ್ತಿನ ವಿಡಿಯೋದ ಡಿಸ್ಕ್ರಿಪ್ಷನಲ್ಲಿ ಅದರ ಲಿಂಕ್ ಹಾಕ್ತೀನಿ, ತಾವು ದಯವಿಟ್ಟು ಲಿಂಕ್ ಓಪನ್ ಮಾಡಿ ಆ ಕ್ಲಾಸ್ ಕೂಡ ನೀವು ನೋಡ್ಕೋಬೋದು. ಸೊ ಇವತ್ತಿನ ಕ್ಲಾಸು MS Excel ಪ್ರಾಕ್ಟಿಕಲ್ ಕ್ಲಾಸ್ 18. ಸೊ ಇದರಲ್ಲಿ ನಾವು ಫಾರ್ಮ್ಯಾಟ್ ಆ್ಯಸ್ ಟೇಬಲ್, ಓಕೆ, ಒಂದು ನಾರ್ಮಲ್ ಟೇಬಲ್ ಇರ್ತದೆ, ನಾವು ಎಕ್ಸೆಲ್ದಲ್ಲಿ ಒಂದು ನಾರ್ಮಲ್ ಟೇಬಲ್ ಮಾಡ್ಕೊಂಡಿರ್ತೀವಿ. ಸೊ ಅದನ್ನು ಯಾವ ರೀತಿಯಾಗಿ ಫಾರ್ಮ್ಯಾಟ್ ಮಾಡಬೇಕು ಅನ್ನೋದನ್ನು ಇವತ್ತಿನ ಕ್ಲಾಸಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ದಯವಿಟ್ಟು ಪೂರ್ತಿಯಾಗಿ ವಿಡಿಯೋ ನೋಡಿರಿ. ಮತ್ತು ನಾನು ಅಪ್ಲೋಡ್ ಮಾಡಿರ್ತಕ್ಕಂಥ ಪ್ರತಿಯೊಂದು ಕ್ಲಾಸ್ಗಳ ವಿಡಿಯೋಗಳನ್ನು ನಾನು ಒಂದು ಪ್ಲೇ ಲಿಸ್ಟ್ನಲ್ಲಿ ಇಟ್ಟಿದ್ದೀನಿ. ಸೊ ದಯವಿಟ್ಟು ನೀವು ನನ್ನ ಯೂಟ್ಯೂಬ್ ಚಾನಲ್ಗೆ ಹೋಗಿ ಪ್ಲೇ ಲಿಸ್ಟನ್ನು ಓಪನ್ ಮಾಡಿರಿ ಮತ್ತು ಪ್ರತಿಯೊಂದು ವಿಡಿಯೋಗಳನ್ನು ತಾವು ನೋಡಿಕೊಂಡು ನೀವು ಕೂಡ ಕಂಪ್ಯೂಟರ್ ಶಿಕ್ಷಣವನ್ನು ಪೂರ್ಣಗೊಳಿಸ್ಕೊಳ್ರಿ ಎಂದು ನಾನು ನಿಮ್ಮಲ್ಲಿ ಕೇಳುತ್ತಾ, ಮತ್ತು ತಾವು ಹೊಸದಾಗಿ ನನ್ನ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದೀರಿ ಮತ್ತು ಇನ್ನೂ ನನ್ನ ಯೂಟ್ಯೂಬ್ ಚಾನಲ್ ನೀವು ಸಬ್ಸ್ಕ್ರೈಬ್ ಮಾಡಿಲ್ಲ ಆದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಪ್ರೆಸ್ ಮಾಡಿರಿ, ಸಪೋರ್ಟ್ ಮಾಡಿ ಅಂತ ತಮ್ಮಲ್ಲಿ ಕೇಳುತ್ತಾ ಇವಾಗ ಇವತ್ತಿನ ಪ್ರಾಕ್ಟಿಕಲ್ ಕ್ಲಾಸ್ 18ನ ಬಗ್ಗೆ ತಿಳಿದುಕೊಳ್ಳೋಣ. ಓಕೆ, ಸೊ ಇವಾಗ ನಾನು MS Excel ಓಪನ್ ಮಾಡ್ತೀನಿ. ಸೊ ಆಲ್ರೆಡಿ ನಾನು ಏನು ಮಾಡಿದ್ದೀನಿ, ಇಲ್ಲಿ ಸ್ಟೂಡೆಂಟ್ ಇನ್ಫಾರ್ಮೇಷನ್ ಲಿಸ್ಟನ್ನು ರೆಡಿ ಮಾಡಿಟ್ಟಿದ್ದೀನಿ. ಸೊ ಇಲ್ಲಿ ನೇಮ್, ಕ್ವಾಲಿಫಿಕೇಷನ್, ಡೇಟ್ ಆಫ್ ಬರ್ತ್ ಮತ್ತು ಜೆಂಡರ್. ಸೊ ಇಷ್ಟು ನಾನು ಸಿಂಪಲ್ಲಾಗಿ ಏನು ಮಾಡಿದ್ದೇನಪ್ಪ ಅಂದ್ರೆ ಟೇಬಲನ್ನು, ಒಂದು ಸಿಂಪಲ್ ಟೇಬಲ್ ಅನ್ನು ರೆಡಿ ಮಾಡಿ ಇಟ್ಟಿದ್ದೀನಿ. ಸೊ ಇದನ್ನು ಫಾರ್ಮ್ಯಾಟ್ ಯಾವ ರೀತಿಯಾಗಿ ಮಾಡ್ಕೊಳ್ಳೋದು ಸೊ ಅನ್ನೋದನ್ನು ಇವತ್ತಿನ ಕ್ಲಾಸ್ನಲ್ಲಿ ನೋಡೋಣ. ಸೊ ಫಸ್ಟ್ ನಾವು ಏನು ಮಾಡ್ಕೋಬೇಕು ಅಂದರೆ ಇದನ್ನು ಸೆಲೆಕ್ಟ್ ಮಾಡ್ಕೋಬೇಕು. ಓಕೆ, ಫಸ್ಟ್ ಸೆಲ್ ಸೆಲೆಕ್ಟ್ ಮಾಡ್ಕೊಂಡು ಶಿಫ್ಟ್ ಪ್ರೆಸ್ ಮಾಡಿ ಲಾಸ್ಟ್ ಸೆಲ್ ಮ್ಯಾಗ ಮೌಸನ್ನು ಕ್ಲಿಕ್ ಮಾಡ್ಕೋಬೇಕು. ಆಮೇಲೆ ನಾವು ಎಲ್ಲಿ ಬರಬೇಕಪ್ಪ ಅಂದರೆ ಇಲ್ಲಿ ಫಾರ್ಮ್ಯಾಟ್ ಆ್ಯಸ್ ಟೇಬಲ್ ಮೇಲೆ ಬರಬೇಕು. ಸೊ ಇಲ್ಲಿ ಫಾರ್ಮ್ಯಾಟ್ ಆ್ಯಸ್ ಟೇಬಲ್ ಮೇಲೆ ಬಂದು ಇಲ್ಲಿ ಎರೋ ಮಾರ್ಕ್ ಮೇಲೆ ಮೌಸನ್ನು ಕ್ಲಿಕ್ ಮಾಡಿದಾಗ ನಮಗಿಲ್ಲಿ ಲಿಸ್ಟ್ ಸಿಗ್ತವೆ. ಓಕೆ, ಫಾರ್ಮ್ಯಾಟೆಡ್ ಲಿಸ್ಟ್ ಸಿಗ್ತದೆ. ಸೊ ಇಲ್ಲಿ ಲೈಟ್ ಅಂತಿದೆ, ಇಲ್ಲಿ ಮೀಡಿಯಮ್ ಮತ್ತು ಇದು ಡಾರ್ಕ್, ನಮ್ಗೆ ಯಾವ್ದು ಬೇಕಲ್ಲ ಅದ್ರ ಇದ್ರೊಳಗಿಂದ ನಾವು ಏನು ಮಾಡ್ಕೋಬೋದು, ಇಲ್ಲಿ ಸೆಲೆಕ್ಟ್ ಮಾಡ್ಕೋಬೋದು. ಫಾರ್ ಎಕ್ಸಾಂಪಲ್ ನಾನು ಯಾವುದಾದ್ರೂ ಒಂದು ಇಲ್ಲಿ ಸೆಲೆಕ್ಟ್ ಮಾಡ್ಕೋತೀನಿ. ಓಕೆ, ಸೊ ಇಷ್ಟು ಸೆಲೆಕ್ಟ್ ಮಾಡಿದ ನಂತರ ಇಲ್ಲಿ ಡೈಲಾಗ್ ಬಾಕ್ಸ್ ಬರ್ತದೆ. ಸೊ ಇವಾಗ ನಾವು ಇಲ್ಲಿ ಇದಕ್ಕೆ ಓಕೆ ಕೊಡಬೇಕು. ಇಲ್ಲಿ ಓಕೆ ಕೊಟ್ಟ ನಂತರ ಆಟೋಮೆಟಿಕ್ ಏನಾಗಿದೆ, ಇಲ್ಲಿ ಚೇಂಜ್ ಆಗಿದೆ. ಸೊ ಮತ್ತೆ ನಾವು ಏನು ಮಾಡ್ಕೋಬೋದು, ಇಲ್ಲಿ ಸೆಲೆಕ್ಟ್ ಮಾಡಿಕೊಂಡು ಇಲ್ಲಿ ಇದ್ರ ಇರ್ತಕ್ಕಂಥ ಫಾರ್ಮ್ಯಾಟನ್ನು ನಾವಿಲ್ಲಿ ಚೇಂಜ್ ಮಾಡ್ಕೋಬೋದು. ಸೊ ಇದೇನಿದೆ ಲೈಟ್ ಆಗಿದೆ. ಸೊ ಇದು ಲೈಟ್. ಸೊ ಇದು ಏನಿದೆಪ್ಪ ಅಂದರೆ ಮೀಡಿಯಮ್ದಲ್ಲಿ ನಾವು ಸೆಲೆಕ್ಟ್ ಮಾಡ್ಕೋಬೋದು. ಓಕೆ, ಸೊ ಮೀಡಿಯಮ್ದಲ್ಲಿ ಹೋಗಿ ಮೀಡಿಯಮ್ದಲ್ಲಿ ಕೂಡ ನಾವಿಲ್ಲಿ ಸೆಲೆಕ್ಟ್ ಮಾಡ್ಕೋಬೋದು. ಸೊ ಈ ಪ್ರಕಾರ ನಾವೇನು ಮಾಡ್ಕೋಬೋದು, ಇಲ್ಲಿ ಮೀಡಿಯಮ್ ತೊಗೋಬೋದು ಅಥವಾ ಇಲ್ಲಿ ಡಾರ್ಕ್. ಓಕೆ, ಲಾಸ್ಟ್ ಏನಿದಾವೆ ಡಾರ್ಕ್. ಸೊ ಈ ಪ್ರಕಾರ ಕೂಡ ನಾವಿಲ್ಲಿ ತೊಗೋಬೋದು. ಓಕೆ, ಸೊ ಇದರಲ್ಲಿ ಇರ್ತಕ್ಕಂಥ ಒಂದು ಏನು ಮಾಡ್ತೀನಿ, ಇಲ್ಲಿ ಫಾರ್ಮ್ಯಾಟನ್ನು ಸೆಲೆಕ್ಟ್ ಮಾಡ್ಕೋತೀನಿ. ಓಕೆ, ಸೊ ಈ ಫಾರ್ಮ್ಯಾಟನ್ನು ಸೆಲೆಕ್ಟ್ ಮಾಡ್ಕೋತೀನಿ. ಸೆಲೆಕ್ಟ್ ಮಾಡಿದ ನಂತರ ಇಲ್ಲಿ ನೋಡ್ಕೋಬೋದು ಏನಾಗಿದೆ, ನಮ್ಮದು ನಾರ್ಮಲ್ ಏನಿತ್ತಪ್ಪ ಅಂದರೆ ಒಂದು ಸಿಂಪಲ್ ಆದಂಥ ಒಂದು ಟೇಬಲ್ ನಾವು ಇದ್ದಂಥ ಟೇಬಲ್ಲು. ಸೊ ಇವಾಗ ಏನಾಗಿದೆಪ್ಪ ಅಂದರೆ ಒಂದು ಫಾರ್ಮ್ಯಾಟ್ ಟೇಬಲ್ ಆಗಿದೆ. ಓಕೆ, ಸೊ ಇದರಲ್ಲಿ ಇರ್ತಕ್ಕಂಥ ಎಲ್ಲನೂ ನಾವು ಲೈನ್ಸ್ ಬಂದಿದ್ದಾವೆ, ಕಲರ್ ಬಂದಿದೆ. ಓಕೆ, ಸೊ ಟೈಟಲ್ದಲ್ಲಿ ಕೂಡ ಬಂದಿದೆ. ಸೊ ಈ ಪ್ರಕಾರ ನಾವು ಏನು ಮಾಡ್ಬೋದು, ಫಾರ್ಮ್ಯಾಟನ್ನ ಮಾಡ್ಕೋಬೋದು. ಸೊ ಇನ್ನು ನಾವು ಏನು ಮಾಡಬೇಕಪ್ಪ ಅಂದರೆ ಇಲ್ಲಿ ನೇಮ್, ಕ್ವಾಲಿಫಿಕೇಷನ್, ಡೇಟ್ ಆಫ್ ಬರ್ತ್ ಮತ್ತು ಜೆಂಡರ್. ಸೊ ಇವಾಗ ಇವು ನೇಮ್ ಏನಿದಾವಪ್ಪ ಅಂದರೆ ಅಲ್ಫಾಬೆಟಿಕಲಿ ಇಲ್ಲ. ಸೊ ಈಗ ನಾವು ಅಲ್ಫಾಬೆಟಿಕಲಿ ಸೆಟ್ ಮಾಡ್ಕೋಬೇಕಾದ್ರೆ ನಾವೇನು ಮಾಡಬೇಕು, ಇಲ್ಲಿ ಮೌಸನ್ನು ಕ್ಲಿಕ್ ಮಾಡ್ಕೋಬೇಕು. ಕ್ಲಿಕ್ ಮಾಡಿದ ನಂತರ ಇಲ್ಲಿ ಸಾರ್ಟ್ A to Z. ಓಕೆ, ಇಲ್ಲಿ ಸೆಲೆಕ್ಟ್ ಮಾಡ್ಕೋಬೇಕು, ಇಲ್ಲಿ ಓಕೆ ಕೊಡೋದು. ಸೊ ಈ ಪ್ರಕಾರ ನಾವೇನು ಮಾಡ್ಕೋಬೋದು, ಇಲ್ಲಿ ಒಂದು ಅಲ್ಫಾಬೆಟಿಕಲಿ ಸೆಟ್ ಮಾಡ್ಕೋಬೋದು A to Z ತನ. ಓಕೆ, ಸೊ ನಾವು ಅಲ್ಫಾಬೆಟಿಕಲ್ ನೇಮನ್ನು ಸೆಟ್ ಮಾಡಿದಾಗ ಇವು ಕೂಡ ಕ್ವಾಲಿಫಿಕೇಷನ್, ಡೇಟ್ ಆಫ್ ಬರ್ತ್ ಮತ್ತು ಜೆಂಡರ್ ಕೂಡ ಸೆಟ್ ಆಗಿಬಿಡ್ತವೆ. ಅವ್ರ ನೇಮದ ಜೊತೆಗೆ ಅವು ಕೂಡ ಏನಾಗ್ತವೆ, ಇಲ್ಲಿ ಸೆಟ್ ಆಗ್ತವೆ. ಓಕೆ, ಸೊ ಇಷ್ಟು ಇವತ್ತಿನ ಕ್ಲಾಸ್ದಲ್ಲಿ ನಾವು ಒಂದು ಫಾರ್ಮ್ಯಾಟ್ ಆ್ಯಸ್ ಟೇಬಲ್ ಬಗ್ಗೆ ತಿಳಿದುಕೊಂಡಿದ್ದೇವೆ. ಸೊ ಇವತ್ತಿನ ಕ್ಲಾಸು ತಮಗೆ ಯಾವ ರೀತಿ ಅನಿಸ್ತು ಅನ್ನೋದನ್ನು ಕಮೆಂಟ್ ಮಾಡಿರಿ. ಜೊತೆಗೆ ಈ ಒಂದು ಕ್ಲಾಸು ತಮಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿರಿ ಮತ್ತು ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ಗಳಿಗೂ ಕೂಡ ಶೇರ್ ಮಾಡಿರಿ. ಮತ್ತು ತಾವು ಇನ್ನೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಪ್ರೆಸ್ ಮಾಡಿ, ಸಪೋರ್ಟ್ ಮಾಡಿ ಅಂತ ತಮ್ಮಲ್ಲಿ ಕೇಳುತ್ತಾ ಇವಾಗ ಇವತ್ತಿನ ಕ್ಲಾಸನ್ನು ನಾನು ಇಲ್ಲಿಗೆ ಮುಕ್ತಾಯಗೊಳಿಸ್ತಾ ಇದ್ದೀನಿ. ಮತ್ತೊಂದು ಹೊಸ ಕ್ಲಾಸೊಂದಿಗೆ, ಹೊಸ ವಿಡಿಯೋದೊಂದಿಗೆ ಪುನಃ ನಿಮ್ಮ ಜೊತೆಗೆ ಬರುವೆ. ಅಲ್ಲಿವರೆಗೆ ಎಲ್ಲರಿಗೂ ನನ್ನ ನಮಸ್ಕಾರಗಳು.